ರಣರಂಗದಲ್ಲಿ ಸುರ್ಜೇವಾಲಾ ಸಂಧಾನ. ಕೆಪಿಸಿಸಿ ಅಧ್ಯಕ್ಷ ಪಟ್ಟ ಯಾರಿಗೆ? ಒಂದೇ ಕಾರಲ್ಲಿ ತ್ರಿಮೂರ್ತಿಗಳು ಬಗೆಹರಿಯುತ್ತಾ ಬೆಳಗಾವಿ ಬಿಕ್ಕಟ್ಟು. ಇದುವೇ ಚದುರಂಗದ ಮೊದಲ ಸ್ಟೋರಿ, ಕದನ ವಿರಾಮ. ದೊಡ್ಡ ಕಾರ್ಯಕ್ರಮಗಳು ಕಣ್ಣೆದುರುಗಡೆ ಇರುವಾಗ ನಮ್ಮ ನಡುವೆ ಇರುವಂಥ ಒಂದು ಸಣ್ಣ ಪುಟ್ಟ ಜಗಳಗಳನ್ನು ಸ್ವಲ್ಪ ದೂರ ಇಡುವಂಥದ್ದು ಸಾಮಾನ್ಯವಾಗಿರುವಂಥ ಮನುಷ್ಯ ಲಕ್ಷಣ. ಯಾಕೆಂದರೆ ಮನೆಯಲ್ಲೇ ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ಅಣ್ಣ ತಮ್ಮದರ ನಡುವೆ ಏನೇ ಭಿನ್ನಾಭಿಪ್ರಾಯ ಇದ್ರೂ ಕೂಡ ಅದನ್ನೆಲ್ಲ ಮರೆತು ಒಂದು ಸ್ವಲ್ಪ ದಿವಸಗಳ ಕಾಲ ಕಾರ್ಯಕ್ರಮ ಚೆನ್ನಾಗಿ ಆಗಲಿ ಅಂತ ಹೇಳೋ ಕಾರಣಕ್ಕಾಗಿ ಚೆನ್ನಾಗಿ ಇರ್ತಾರಲ್ಲ, ಅದೇ ಸ್ವರೂಪದಲ್ಲಿ ಕಾಂಗ್ರೆಸ್ನ ಪರಿಸ್ಥಿತಿ ಇದೆ. ಗಾಂಧಿ ಭಾರತ ಅನ್ನುವಂಥ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಎಐಸಿಸಿಯ ಕಾರ್ಯಕ್ರಮ. ಎಐಸಿಸಿ ಕಾರ್ಯಕ್ರಮ ಆಗಿರಿಂದಾಗಿ ಇಡೀ ದೇಶದ ಉದ್ದಗಲದಿಂದಲೂ ಕೂಡ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರುಗಳು ಬರ್ತಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನವರ ಅಧಿನಾಯಕಿಯರು ಇವರೆಲ್ಲರೂ ಕೂಡ ಬರ್ತಾ ಇರುವಂತಹ ಕಾರಣಕ್ಕಾಗಿ ಅವರು ಬಂದಾಗ ಜಗಳ ಆಡಿದ್ರೆ ಏನು ಚಂದ ಅಂತ ಹೇಳಿ ಸ್ವಲ್ಪ ಕದನ ವಿರಾಮ ಘೋಷಣೆ ಮಾಡ್ದಂಗೆ ಕಾಣ್ತಾ ಇದೆ. ಕಾಂಗ್ರೆಸ್ ಅಧ್ಯಕ್ಷ ಫೈಟ್ಗೆ ಬ್ರೇಕ್ ಬೀಳುತ್ತಾ? ಇದು ತಾತ್ಕಾಲಿಕ ಬ್ರೇಕು, ಪರ್ಮನೆಂಟ್ ಬ್ರೇಕು ಅನ್ನುವಂಥದ್ದು ನೋಡಬೇಕಿದೆ. ಕಾಂಗ್ರೆಸ್ನ ಅಧ್ಯಕ್ಷ ಫೈಟ್ಗೆ ಬ್ರೇಕ್ ಬೀಳುತ್ತಾ? ಉಸ್ತುವಾರಿ ಸುರ್ಜೇವಾಲಾ ಸಂಧಾನ ಫಲ ನೀಡುತ್ತಾ? ಕಾಂಗ್ರೆಸ್ ಕಚ್ಚಾಟಕ್ಕೆ ಹೈಕಮಾಂಡ್ ಮದ್ದು ಏನು? ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಈ ಕಚ್ಚಾಟ ತಾತ್ಕಾಲಿಕವಾಗಿ ಕದನ ವಿರಾಮ ಆದರೂ ಕೂಡ ಮುಂದಕ್ಕೇನು ಕತೆ? ಅದಕ್ಕೊಂದು ಶಾಶ್ವತ ಮದ್ದು ಇದೆಯಾ? ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಫೈಟ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನೋಡಬೇಕಾದ್ರೆ, ಯಾಕಂದರೆ ಸುರ್ಜೇವಾಲಾ ಅವರು ಸಂಧಾನ ಮಾಡ್ದಂಗೆ ಕಾಣ್ತಾ ಇದೆ. ಇವತ್ತು ಬೆಳಗಾವಿಯಲ್ಲಿ ಬಂದು ಹಿಡಿತಾ ಇದ್ದಂಗೆ ಹೇಳಿದ ಒಂದೇ ಮಾತು, ಅಧ್ಯಕ್ಷರ ಬದಲಾವಣೆ ಇಲ್ಲ, ಸತೀಶ್ ಜಾರಕಿಹೊಳಿಗೆ ನೋಟಿಸ್ ಕೊಡಲ್ಲ, ಯಾವುದೇ ಸಚಿವರಿಗೆ ನೋಟಿಸ್ ಕೊಡಲ್ಲ, ಏನೂ ಇಲ್ಲ ಅಂತೇಳಿ. ಹಾಗಾದರೆ ನಿನ್ನೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಇದ್ದಕ್ಕಿದ್ದಂತೆ ಬೆಳಗ್ಗೆ 7 ಗಂಟೆಗೆ ಒಂದು ಮಾಧ್ಯಮ ಹೇಳಿಕೆಯನ್ನು ಬಿಡುಗಡೆ ಮಾಡುವಾಗ ಏನು ಕನಸು ಬಿದ್ದಿತ್ತಾ? ಕನಸು ಬಿದ್ದು ಹೈಕಮಾಂಡ್ನಿಂದ ವರದಿಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳುವಂಥ ಕಾರಣಕ್ಕಾಗಿ ಅವರು ಮಾಧ್ಯಮ ಪ್ರಕಟಣೆಯನ್ನು ನೀಡ್ತಾರೆ. ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನಲ್ಲಿ ಬೆಳವಣಿಗೆಗಳು ನಡೀತಿದೆ ಅನ್ನುವಂಥದ್ದಕ್ಕೆ ಇದು ಒಳ್ಳೆಯ ಉದಾಹರಣೆ, ತಾಜಾ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇರುವಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಈ ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಕೆಲವೊಂದು ಅಂಶಗಳನ್ನು ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು. ಸಂಧಾನಕಾರ ಸುರ್ಜೇವಾಲಾ ಇವತ್ತು DK ಶಿವಕುಮಾರ್ ವಿರುದ್ಧ ಸತೀಶ್ ಜಾರಕಿಹೊಳಿ ಸಮರಕ್ಕೆ ಸಂಬಂಧಪಟ್ಟಂತೆ ಒಂದು ಕದನ ವಿರಾಮದ ಸೂತ್ರವನ್ನು ಹೆಣದಂಗೆ ಕಾಣ್ತಾ ಇದೆ. ಇವತ್ತು ಬೆಳಗಾವಿಗೆ ಅವರು ಬಂದು ಇಳಿತಾ ಇದ್ದಂಗೆ ಹೈಕಮಾಂಡ್ ನಾಯಕ, ಹೈಕಮಾಂಡ್ನ ಪ್ರತಿನಿಧಿ, ಹೀಗಾಗಿ ಅವ್ರನ್ನ ಜೊತೆಯಾಗಿ ಸ್ವಾಗತಿಸ್ಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಿಗೆ ಪದೇ ಪದೇ ಪಟ್ಟು ಹಿಡಿದು ಕುಳಿತಿದ್ದಾರೆ ಜಾರಕಿಹೊಳಿ ಅವರು. ಬೆಳಗಾವಿಯಲ್ಲಿ ಸುರ್ಜೇವಾಲಾ ಜೊತೆ DK ಸುರೇಶ್ ಅವರು ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಏನೇನು ನಡೀತಿದೆ ಅಂತ ಹೇಳಿ. ಗಾಂಧಿ ಭಾರತ ಸಭೆಗೂ ಮುಂಚಿತವಾಗಿ ಈ ಒಂದು ಪ್ರತ್ಯೇಕ ಚರ್ಚೆ ನಡೆದಿದೆ, ಹಾಗೂ ಸಭೆ ಮುಗಿದ ನಂತರವೂ ಕೂಡ ಪ್ರತ್ಯೇಕ ಚರ್ಚೆ ನಡೆದಿದೆ. ಪಕ್ಷದಲ್ಲಿ ಏನೂ ಇಲ್ಲ, ಎಲ್ಲವೂ ಸರಿಯಾಗಿದೆ, ಯಾವುದೇ ಗೊಂದಲಗಳೆಲ್ಲ ಮಾಧ್ಯಮದ ಸೃಷ್ಟಿ ಅನ್ನುವಂತಹ ರೀತಿಯಲ್ಲಿ ಸಂದೇಶ ರವಾನೆ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇಲ್ಲ ಅಂತ ಹೇಳಿ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಉಸ್ತುವಾರಿಯವರೇ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಬದಲಾವಣೆ ಇಲ್ಲ ಅಂತ ಹೇಳುವಂಥ ಹೊಸ ಟ್ರೆಂಡ್ ಯಾವಾಗ ಕಾಂಗ್ರೆಸ್ನಲ್ಲಿ ಶುರುವಾಗಿದೆಯೋ ಗೊತ್ತಿಲ್ಲ. ಆದರೆ ಉಸ್ತುವಾರಿ ಹೇಳ್ತಿದ್ರೆ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿಗೆ ಯಾವುದೇ ನೋಟಿಸನ್ನು ನೀಡೋದಿಲ್ಲ, ನೋಟಿಸ್ ನೀಡಲು ಯಾವುದೇ ಕಾರಣ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ನಿನ್ನೆ ಇದ್ದಕ್ಕಿದ್ದಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೆ ಕನಸಲ್ಲಿ ಬಂದು, ಇಲ್ಲ ಈ 3 ಜನ ಸಚಿವರುಗಳು ಕರೆಕ್ಟಾಗಿ ಮಾತಾಡ್ತಾ ಇಲ್ಲ, ಪದೇ ಪದೇ ಗೊಂದಲ ಸೃಷ್ಟಿಸ್ತಾ ಇದ್ದಾರೆ, ಹೈಕಮಾಂಡ್ ವರದಿ ಕೇಳಿದೆ ಅಂತ ಹೇಳುವಂಥದ್ದೆಲ್ಲ ಒಂದು ಉದ್ದಕ್ಕೆ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ರಲ್ಲ. ಯಾವ ಖುಷಿಗಾಗಿ ಅಂದರೆ ಕೆಪಿಸಿಸಿ ಅಧ್ಯಕ್ಷರದೊಂದು ರೀತಿ, ಕಾರ್ಯಾಧ್ಯಕ್ಷರದೊಂದು ರೀತಿ, ಉಸ್ತುವಾರಿದೊಂದು ರೀತಿ, ಸಚಿವರುಗಳದೊಂದು ರೀತಿ, ಏನು ನಡೀತಿದೆ ಹಾಗಾದರೆ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆಯೂ ಕೂಡ ಮೂಡುತ್ತೆ. ಸುರ್ಜೇವಾಲಾ ಇವತ್ತು ಬೆಳಗಾವಿಗೆ ಬಂದು ಇಳಿತಾ ಇದ್ದಂಗೆ ಇಡೀ ವಿಚಾರಗಳನ್ನು ಮುಕ್ತಾಯ ಹಾಡುವಂಥ ರೀತಿಯಲ್ಲಿ, ಯಾವುದೇ ರೀತಿಯಂತ ಗೊಂದಲ ಇಲ್ಲ ಅಂತ ಹೇಳುವಂಥ ತೋರಿಸ್ಕೊಳ್ಳುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. ತೋರಿಸ್ತೀನಿ. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए. अध्यक्ष का बदलाव का चर्चा चालू है क्या सर? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे होते? ना किसी मिनिस्टर. ಇಲ್ಲಿ ತಮಾಷೆ ಅನ್ನುವಂಥದ್ದು ಏನಂತ ಹೇಳಿದ್ರೆ, ಸುರ್ಜೇವಾಲಾ ಅವ್ರಿಗೆ ತಮ್ಮ PCC ಕಾರ್ಯಾಧ್ಯಕ್ಷರುಗಳೇ BJP ಕಡೆಯವರು ಅಂತ ಅನ್ನಿಸ್ತಾ ಇದೆಯಾ ಅನ್ನೋಂಥ ಅನುಮಾನ ಬರುತ್ತೆ. ಯಾಕಂದರೆ BJPಯವರು ಹರಡ್ತಾ ಇರುವಂತಹ ವದಂತಿ ರೀತಿಯಲ್ಲಿ ಯಾವುದೇ ಸಚಿವರುಗಳಿಗೆ ನೋಟಿಸ್ ಇಲ್ಲ ಅಂತ ಹೇಳ್ತಾರೆ. ಅರೆ, ನಿಮ್ಮದೇ ಕಾರ್ಯಾಧ್ಯಕ್ಷರು ಹೇಳಿದಾರಲ್ಲ, ಅವರೇ ಹೊರಡಿಸಿದಾರಲ್ಲ ಮಾಧ್ಯಮ ಪ್ರಕಟಣೆಯನ್ನು, ನಿಮ್ಮದೇ ಗ್ರೂಪ್ಗಳಲ್ಲೇ ಹರಿದಾಡಿದೆಯಲ್ಲ ಕಾಂಗ್ರೆಸ್ನವ್ರ ಗ್ರೂಪ್ಗಳಲ್ಲಿ, ಅದ್ಯಾರು ಹಾಗಾದರೆ? ಯಾವ ಸ್ವರೂಪದಲ್ಲಿ ಇಲ್ಲಿ ನಾಯಕರುಗಳ ಮಾತು ಬರ್ತಾ ಇದೆ ಅನ್ನೋದನ್ನು ನಾವಿಲ್ಲಿ
ಗಮನಿಸ್ತಾ ಇರುವಂಥದ್ದು. ಇನ್ನು ಡಿ ಕೆ ಖಡಕ್ ಸಂದೇಶವನ್ನು ಕೊಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಪಕ್ಷದೊಳಗಿನೇ ಟೀಕಿಸುವವರಿಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದಿಷ್ಟು ಖಡಕ್ ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷರೇ ಸುಪ್ರೀಂ, ಅವರು ಹೇಳಿದ್ದೇ ಫೈನಲ್. ಹೌದು, ಇದನ್ನು ಯಾರೂ ಕೂಡ ಪ್ರಶ್ನಿಸೋದಿಲ್ಲ. ಎಐಸಿಸಿ ಅಧ್ಯಕ್ಷರೇ ಸುಪ್ರೀಂ, ಅವರು ಹೇಳಿದ್ದೇ ಫೈನಲ್ ಆಗಬೇಕು ಕಾಂಗ್ರೆಸ್ನಲ್ಲಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು ಯಾವ ಸ್ಥಾನ ಹುಡುಕಿಕೊಂಡು ಹೋದವನಲ್ಲ ಅನ್ನುವಂತಹ ಮಾತನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ನಿಜ, ಯಾಕಂದರೆ ಅವ್ರಿಗೆ ಆ ಒಂದು ಹುದ್ದೆ ಸಿಗಬೇಕು ಅಂತ ಹೇಳಿದರೆ ಅವರು ಕೂಡ ಬಹಳಷ್ಟು ಕಾಂಗ್ರೆಸ್ನ ಅನೇಕ ಸವಾಲುಗಳನ್ನು ಎದುರಿಸಿಕೊಂಡು ಬಂದಂಥವರೇ. ಮತ್ತು ಎಲ್ಲಿವರೆಗೂ ಹೋಯಿತು ಅಂತ ಹೇಳಿದರೆ ತಿಹಾರ್ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಅದಕ್ಕೆ ಕಾರಣಗಳು ಏನಿದೆ, ಅದು ಶಿವಕುಮಾರ್ ಅವರ ವಾದ ಹೊಂದಿರಬಹುದು ಅಥವಾ ಇನ್ನೊಂದು ವಾದವು ಕೂಡ, ಅದಕ್ಕೆ ಪ್ರತಿವಾದವು ಕೂಡ ಇರ್ಬೋದು. ಅದೇನೇ ಇದ್ರೂ ಕೂಡ ರಾಜಕೀಯವಾಗಿ ಅವರ ವಾದವನ್ನು ನಾವು ಪರಿಗಣಿಸಲೇಬೇಕು. ಅದರ ಪ್ರಕಾರವಾಗಿಯೇ ಅವರಿಗೆ ಆ ಹುದ್ದೆ ಒಲಿದು ಬಂದಿದೆ. ಹುಡುಕಿಕೊಂಡು ಹೋದರೂ ಸಿಗುವಂತಹ ಸ್ಥಾನ ಅಲ್ಲ. ಯಾಕಂದರೆ ಹುಡುಕಿಕೊಂಡು ಅನೇಕ ಬಾರಿ ಶಿವಕುಮಾರ್ ಅವರು ಕೂಡ ಹೋಗಿದ್ರು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ತನಗೆ ಸಿಗುತ್ತಾ ಅಂತೇಳಿ. ಇಲ್ಲ, ಸಿಗಲಿಲ್ಲ ಅವರಿಗೆ. ಸರಿಸುಮಾರು 10 ವರ್ಷಗಳ ಕಾಲ ಅದಕ್ಕೆ ಸತತವಾಗಿ ಕಾದಿದ್ರು ಕೂಡ ಅವರು. 2009ರಿಂದ 2019 ನಡುವೆ 10 ವರ್ಷಗಳ ಕಾಲ ಕಾದಿದ್ರು ಅವರು. ನಾಯಕತ್ವದ ಗುಣ, ಸಂಘಟನೆ ನೋಡಿ ಪಕ್ಷ ಆಫರ್ ಮಾಡುತ್ತೆ. ಯಾವುದೇ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಸುಖಾಸುಮ್ಮನೆ ಹುಡುಕಿಕೊಂಡು ಬರೋದಿಲ್ಲ. ಅದು ಸಂಘಟನೆಯ ಗುಣ, ನಾಯಕತ್ವದ ಗುಣ, ಸಂಘಟನೆಯ ಶಕ್ತಿ, ಇವೆಲ್ಲವನ್ನು ಕೂಡ ಪರಿಗಣಿಸಿ ಪಕ್ಷ ಅದನ್ನು ಆ ಹುದ್ದೆಯನ್ನು ಕೊಡುವಂಥದ್ದು. ಅಧ್ಯಕ್ಷರಿಗೆ ಕಣ್ಣು ಕಿವಿ ಇದೆ, ಎಲ್ಲ ವಿಚಾರ ಗೊತ್ತಿದೆ. ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋಂಥದ್ದು ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಕಣ್ಣು ಕಿವಿ ಇದೆ, ಅವ್ರಿಗೂ ಕೂಡ ಗೊತ್ತಾಗ್ತಾ ಇರುತ್ತೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ PCC ಅಧ್ಯಕ್ಷರಾಗಿರುವಂತಹ DCM ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಖರ್ಗೆ ಅವರೇ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಅನ್ನೋಂಥ ಅಚಲ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಅವರಿಗೆ ಇರುವಂಥ ಏಕೈಕ ನಂಬಿಕೆಯೂ ಕೂಡ ಪಕ್ಷದ ಹೈಕಮಾಂಡೇ ಆಗಿದೆ. ರಾಜ್ಯದ ನಾಯಕರುಗಳು ಎಷ್ಟರ ಮಟ್ಟಿಗೆ ಅವರ ಪರವಾಗಿ ನಿಲ್ತಾರೆ, ಯಾರೆಲ್ಲ ಅವರ ವಿರುದ್ಧವಾಗಿ ನಿಲ್ತಾರೆ, ಇದರ ಬಗ್ಗೆ ಒಂದು ಅಂದಾಜು ಡಿ ಕೆ ಶಿವಕುಮಾರ್ ಅವರಿಗಂತೂ ಇದ್ದೇ ಇದೆ. ಅದು ಅವ್ರಿಗೆ ಗೊತ್ತೇ ಇರುವಂಥದ್ದು. ಹೀಗಾಗಿ ಅವರು ಎಐಸಿಸಿ ಅಧ್ಯಕ್ಷರನ್ನು ನಂಬಿಕೊಂಡು ಕುಳಿತಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮಾತನ್ನು ತೋರಿಸ್ತೀನಿ. ನಾನಂತೂ ಯಾವುದಕ್ಕೂ ಯಾವ ಸ್ಥಾನಕ್ಕೂ ಹುಡುಕೊಂಡು ಹೋದವನಲ್ಲ. ಇದು ಹುಡ್ಕೊಂಡು ಹೋಗೋದು ಸಿಗೋ ಸ್ಥಾನಗಳಲ್ಲ. ಇದು ಯಾರಿಗೇ ಆಗಲಿ ಆಫರ್ ಮಾಡಬೇಕು. ಅವರಲ್ಲಿರೋ ನಾಯಕತ್ವದ ಗುಣ, ಸಂಘಟನೆ ಗುಣ ಗಮನದಲ್ಲಿಟ್ಕೊಂಡು ಆಫರ್ ಮಾಡ್ತಾರೆ. ನಮ್ಮ ರಾಜ್ಯದವರೇ ಆದಂಥ ಎಐಸಿಸಿ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಕೂತ ಜಾಗದಲ್ಲಿ, ಇಂದಿರಾ ಗಾಂಧಿಯವರು ಕೂತ ಜಾಗದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂತ ಜಾಗದಲ್ಲಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂತಿದ್ದಾರೆ. ಅವ್ರಿಗೆ ಕಣ್ಣು ಇದೆ, ಕಿವಿನೂ ಇದೆ. ಅವ್ರಿಗೆ ಎಲ್ಲ ವಿಚಾರಗಳು ಕೂಡ, ಮತ್ತು ಬ್ಲಾಕ್ ಅಧ್ಯಕ್ಷರಾಗಿದ್ಕೊಂಡು ರಾಷ್ಟ್ರದ ಅಧ್ಯಕ್ಷರಾಗಿ ಕೂತಿದ್ದಾರೆ. ಅವರು ಇದನ್ನೆಲ್ಲ ನೋಡ್ಕೊಳ್ತಾರೆ. ನಾನು ಚರ್ಚೆ ಮಾಡೋಕೆ ಹೋಗುದಿಲ್ಲ. ಅವ್ರ ಗಮನ ಹೀಗೆ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ. ಪಕ್ಷದ ಅಧ್ಯಕ್ಷರು ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ ಅಂತೇಳಿ. ಆದರೆ ಇಲ್ಲಿ ಹಿಡಕಲ್ನಲ್ಲಿ ಇರುವಂತಹ ವಿಚಾರಗಳು ಕೂಡ, ಯಾಕಂದರೆ ಬೆಳಗಾವಿ ರಾಜಕಾರಣಕ್ಕೆ ಡಿ ಕೆ ಎಂಟ್ರಿ ಕೊಟ್ಟಿದ್ದೇ ಇದಕ್ಕೆಲ್ಲ ಕಾರಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಅಂಶ. ಇದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ವಿಶೇಷವಾಗಿ ಈಗಿನ ಎಪಿಸೋಡ್ ಏನು ನಡೀತಾ ಇದೆಯಲ್ಲ ಕಾಂಗ್ರೆಸ್ನ ಒಳಗಡೆ, ಡಿ ಕೆ ಶಿವಕುಮಾರ್ ಅವರು ಬದಲಾವಣೆ ಆಗಬೇಕು ಅಂತೇಳಿ, ಇದಕ್ಕೆ ಬಹಳ ಮುಖ್ಯ ಕಾರಣ ಅವರು ಬೆಳಗಾವಿ ವಿಚಾರಕ್ಕೆ ಎಂಟ್ರಿ ಕೊಟ್ಟಿದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ವಹಿಸಿಕೊಂಡು ಸತೀಶ್ ಜಾರಕಿಹೊಳಿ ಅವರನ್ನ ಸೈಡ್ಲೈನ್ ಮಾಡಲಾಯ್ತಾ ಅಂತ ಹೇಳಿ, ಇದೇ ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿ ಅವರು ರೆಬಲ್ ಆಗೋದಕ್ಕೆ ಅಥವಾ ತಿರುಗಿ ಬೀಳೋದಕ್ಕೆ ಅಥವಾ ಕೆರಳಿ ನಿಲ್ಲೋದಕ್ಕೆ ಕಾರಣ ಆಗಿರುವಂಥದ್ದು. ಆ ಕೆಲಸವನ್ನ ಮಾಡಿಸಿದ್ದು ಕೂಡ ಡಿ ಕೆ ಶಿವಕುಮಾರ್ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಡಿ ಕೆ ಶಿವಕುಮಾರ್ ಕೆಲಸಗಳು ಸತೀಶ್ ಅವರನ್ನ ಕೆರಳಿಸಿದ್ಯಾ ಅಂತೇಳಿ. ಯಾಕಂದ್ರೆ ಇಲ್ಲದೆ ಹೋದ್ರೆ ಸತೀಶ್ ಜಾರಕಿಹೊಳಿ ಅವರು ಬಹಳ ಓಪನ್ ಆಗಿ ಯಾರ ಮೇಲೂ ಕೂಡ ಮುಗಿಬೀಳುವಂತಹ ರೀತಿಯಂಥ ವ್ಯಕ್ತಿತ್ವ ಅವರದ್ದಲ್ಲ. ಅವ್ರಿಗೆ ಅವರ ಸ್ವಾಭಿಮಾನಕ್ಕೆ ಪೆಟ್ಟು ಕೊಡುವಂತಹ ಕೆಲಸ ಮಾಡಿದಾಗ ಸಹಜವಾಗಿಯೇ ಅವರು ಒಬ್ಬ ಪ್ರಭಾವಿ ನಾಯಕನಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಇದಕ್ಕೆ ಉತ್ತರ ಕೊಡಬೇಕು ಆ ಉತ್ತರವನ್ನು ಅವರು ಕೊಟ್ಟಿದ್ದಾರೆ. ಬೆಳಗಾವಿ ವಿಚಾರಕ್ಕೆ ಕೈ ಹಾಕಿದ್ದಕ್ಕೆ ಸತೀಶ್ ಅವರು ಕೊತ ಕುದಿತಾ ಇದ್ದಾರೆ. ಸತೀಶ್ ಗಮನಕ್ಕೆ ತಾರದೇನೆ 300 ಕೋಟಿ ರೂಪಾಯಿ ವೆಚ್ಚದ ಹಿಡಕಲ್ ಯೋಜನೆಗೆ ಅಸ್ತು ಅಂತ ಹೇಳ್ಕೊಂಡು ಹೇಳಲಾಗಿದೆ ಅಂತೇಳಿ. ಹಿಡಕಲ್ ಯೋಜನೆಗೆ ಅಸ್ತು ಅಂದಿದ್ದು ಸತೀಶ್ ಜಾರಕಿಹೊಳಿ ಅವರ ಗಮನಕ್ಕೆ ತರದೇ 300 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ಗೆ ಅಪ್ರೂವಲ್ ಅನ್ನು ಕೊಟ್ಟಿದ್ರು. ಇದಕ್ಕೆ ಹಿಡಕಲ್ ನೀರು ನಿರ್ವಹಣಾ ಸಮಿತಿಯ ಅಧ್ಯಕ್ಷರಾಗಿದ್ದರೆ ಅವರನ್ನು ಸೈಡ್ಲೈನ್ ಮಾಡುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಕಾರಣ ಆಯಿತು ಅಂತೇಳಿ. ಧಾರವಾಡದ ನವಿಲ್ ತೀರ್ಥ ಬಿಟ್ಟು ಹಿಡಕಲ್ ಡ್ಯಾಮ್ನಿಂದ ನೀರು ತರುವಂತಹ ಪ್ಲಾನನ್ನು ರೂಪಿಸಲಾಯಿತು. ಇದು ಅವರ ಸಿಟ್ಟಿಗೆ ಕಾರಣ ಆಯಿತು. ಸತೀಶ್ ವಿರೋಧದ ನಡುವೆಯೂ ಯೋಜನೆಗೆ ಡಿ ಕೆ ಶಿವಕುಮಾರ್ ಅವರು ಓಕೆ ಮಾಡಿದ್ದು, ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದು, ಇದು ಸತೀಶ್ ಜಾರಕಿಹೊಳಿ ಅವರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸತೀಶ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. ಇಲ್ಲ, ಮೊನ್ನೆ ಇವರು ಮಾಜಿ ಮೇಯರ್ ಬಂದು ನನಗೂ ಹೇಳಿದ್ದಾರೆ. ಇಲ್ಲ, ಸರ್ಕಾರದಿಂದ ಅಧಿಕೃತವಾಗಿ ಗೊತ್ತಿಲ್ಲ.
ಬಹುಶಃ ಅದು ಎಲ್ಲಿ ಹೋಗ್ತಾರೆ ಚೆಕ್ ಮಾಡ್ಬೇಕು. ಯಾಕಂದರೆ ಅದು ಬೇರೆ ಕಡೆ 2-3 ಕಡೆ ಹೋಗ್ತಾ ಇದೆ, ಅಲ್ಲಿಗೆ ಹೋಗ್ತಾ ಇದೆ, ಚೆಕ್ ಮಾಡಬೇಕಿದೆ. ಯಾಕಂದರೆ ಅದು ಕಿತ್ತೂರು ಕಾನ್ಸ್ಟಿಟ್ಯೂನ್ಸಿ ಕೂಡ ಕೆರೆ ತುಂಬಲಿಕ್ಕೆ ಹೋಗ್ತಾ ಇದ್ದಾರೆ. ಅದು ಅಥವಾ ಇದನ್ನು ಚೆಕ್ ಮಾಡಬೇಕಾಗಿದೆ. ಯಾಕಂದ್ರೆ ನಮ್ಮ ಕಿತ್ತ ಅಲ್ಲೇ ಹತ್ತಿರ ಅಲ್ಲೇ ಮಲಪ್ರಭಾ ಇದೆ, ಅದನ್ನು ಬಿಟ್ಟು ಇಲ್ಲಿ ಹಾಕೋದ್ರೆ ನನಗೂ ಕೂಡ ಇಲ್ಲ. ಹಣ ಬಿಡುಗಡೆ ಮಾಡೋಕ್ಕಾಗೋಲ್ಲ. ಹಣ ಬಿಡುಗಡೆ ಆಗಿರ್ತೈತಿ, ಸರ್ಕಾರದಾಗ ಮಂಜೂರಿ ಆಗದೆ ಕೆಲಸ ಪ್ರಾರಂಭ ಆಗೋದಿಲ್ಲ. ಇಲ್ಲ ನಮಗೆ ಗಮನಕ್ಕೆ ಬಂದಿಲ್ಲ. ಅವ್ರು ಏನಾರು ತಮ್ಮಲ್ಲಿ ಅಂತ ಕೊಟ್ಟರೆ ನಮಗೆ ಮಾಹಿತಿ ಇಲ್ಲ, ಅಧಿಕಾರಿಗಳಿಗೆ ಹೆಚ್ಚು ಮಾಹಿತಿ ಇಲ್ಲ. ಅದು ಇಲಾಖೆ ಬೇರೆ ಇದ್ರಲ್ಲ, ಅದು ನೀರಾವರಿ ಇಲಾಖೆ ಇದೆ. ಅದು ಇಲ್ಲ, ಅದು ಅಲ್ಲಿಂದ ಬೆಂಗಳೂರಿಂದ ಅದಕ್ಕೆ ಕೊಟ್ಟಿದ್ರೆ ಕೈಗಾರಿಕೆ ಇಲಾಖೆ ಬೇರೆ ಇದೆ. ನೋಡೋಣ, ಚೆಕ್ ಮಾಡೋಣ. ನಾನು ಇಮಿಡಿಯೇಟ್ ನನಗೆ ಅದ್ರ ಬಗ್ಗೆ ಮೊನ್ನೆ ಹೇಳಿದ್ದಾರೆ, ಸೊ ಚೆಕ್ ಮಾಡ್ತೀನಿ. ಹೀಗೆ ಕೆಲವೊಂದು ನಿರ್ಧಾರಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೂ ಕೂಡ ಗೊತ್ತಿಲ್ಲದೆ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆಯಲ್ಲ, ಇದು ಸಹಜವಾಗಿಯೇ ಪಕ್ಷದೊಳಗಿನ ಆಂತರಿಕವಾದಂತಹ ಭಿನ್ನಮತಗಳಿಗೆ ಕಾರಣ ಆಗುತ್ತೆ. ಬೆಳಗಾವಿಯಲ್ಲಿ ಸಂಧಾನ ಸಭೆ ನಡೆಯುವಾಗಲೇ ದಲಿತರ ಸಭೆಯನ್ನು ನಡೆಸೋದಕ್ಕೂ ಕೂಡ ಭಾಳ ಮುಖ್ಯವಾಗಿ ಸಚಿವರುಗಳು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಯಾಕಂದರೆ ಅವರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುವಂತಹ ರೀತಿಯಲ್ಲಿ ಕಾಣ್ತಾ ಇಲ್ಲ. ಬ್ರೇಕ್ಫಾಸ್ಟ್ ನೆಪದಲ್ಲಿ ಪರಮೇಶ್ವರ್ ಭೇಟಿಯಾಗಿ ಮಹದೇವಪ್ಪ ಅವರು ಚರ್ಚೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಪರಮೇಶ್ವರ್ ನಿವಾಸಕ್ಕೆ ಸಿ ಮಹದೇವಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ. ಅವರು ಮಾತುಕತೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಖಾಸಗಿಯಾಗಿ ಯಾವುದನ್ನು ಕೂಡ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನೂ ಅವರೇನು ಹೋಟೆಲ್ನಲ್ಲಿ ಹೋಗಿ ಮೀಟ್ ಮಾಡಿಲ್ಲ, ಮನೆಗೆ ಬಂದು ಹೋಗಿರುವಂಥದ್ದು. ಹೀಗಾಗಿ ಪರೋಕ್ಷವಾಗಿ ಮತ್ತೆ ತಿರುಗೇಟು ಕೊಟ್ಟಿದ್ದಾರೆ ಪರಮೇಶ್ವರ್ ಅವರು ಹೋಟೆಲ್ನಲ್ಲಿ ಕರೆದಿದ್ದಂತಹ ಸಭೆಗೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳೋ ಸಂದೇಶವನ್ನು ಕೊಡ್ಬೋದು. ಆದರೆ ಮನೇಲಿ ಇನ್ನೊಬ್ಬ ಸಚಿವ ಬಂದು ಮಾತನಾಡಿದಾಗ ಯಾರು ಸ್ಟಾಪ್ ಮಾಡ್ಸೋಕ್ಕಾಗತ್ತೆ? ಪರಮೇಶ್ವರ್ ಅವರು ಮಾತ್ರ ತೋರಿಸ್ತೀನಿ. ಏನು ಹೇಳಿಕೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಅವ್ರಿಗೆ ಹೇಳ್ತೀವಿ. ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನು ಯಾರೂ ಕೂಡ ಮಾಡ್ತಿಲ್ಲ. ನಾವು ಯಾವುದನ್ನು ಮಾಡೋದಿಲ್ಲ. ಯಾರು ಈಗ ನಾನು ಯಾರ್ದೋ ಮಿನಿಸ್ಟ್ರ್ ಮನೆಗೆ ಹೋದರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವ್ರದ್ದು ಕೆಲಸ ಏನೋ ಇತ್ತು, ಬಂದರು, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನನಗೆ ನಾವು ಬೇರೆಯವ್ರ ಮನೆಗೆ ತಿಂಡಿಗೋ ಊಟಕ್ಕೋ ಹೋಗೋದು ಅದೆಲ್ಲ ಖಾಸಗಿಯಾಗಿ ಅದನ್ನು ಯಾರೂ ನಿಲ್ಸೋಕ್ಕಾಗಲ್ಲ. ಇಟ್ಸ್ ಆಲ್ ಅವರ್ ಪರ್ಸನಲ್ ಥಿಂಗ್ಸ್. ಹೀಗೆ ಪರಮೇಶ್ವರ್ ಅವರು ಕೂಡ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಇದೆಲ್ಲ ಇಲ್ಲಿಗೆ ನಿಲ್ತಾ ಇಲ್ಲ ಅಂತೇಳಿ ಮತ್ತೆ ದುಬೈ ಬಾಂಬನ್ನು ಬೇರೆ ಹಾಕಿದ್ದಾರೆ. ಸರ್ಕಾರದಲ್ಲಿ ಪದೇ ಪದೇ ಸತೀಶ್ ಜಾರಕಿಹೊಳಿ ಅವರು ದುಬೈ ಟೂರ್ನ ಬಾಂಬನ್ನು ಹಾಕ್ತಾ ಇದ್ದಾರೆ. ಅವರು ಕೇವಲ ಇಲ್ಲಿ ಲೋಕಲಲ್ಲೆಲ್ಲ ಹೋಗೋದು ಬೇಡ, ದೇಶದ ಒಳಗೆಲ್ಲ ಹೋಗೋದು ಬೇಡ, ದುಬೈಗೆ ಹೋಗೋಣ ಅನ್ನೋಂಥ ರೀತಿಯಲ್ಲಿ ಇರ್ತಾರೆ. KPCC ಪಟ್ಟದ ಫೈಟ್ ಜೋರಾಗಿರುವಂಥ ಸಂದರ್ಭದಲ್ಲಿ ಮತ್ತೆ ದುಬೈ ಟೂರಿನ ಮಾತು ಶುರುವಾಗಿದೆ. ಮತ್ತೆ ದುಬೈಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮತ್ತೊಂದು ಹಂತಕ್ಕೆ ದಾಪುಗಾಲಿಟ್ಟಿದೆ ರಾಜ್ಯ ಕಾಂಗ್ರೆಸ್ನ ಬಣಬಡಿದಾಟ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಅಂಶ. ಸಂಚಲನ ಮೂಡಿಸಿದೆ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕನ ಹೇಳಿಕೆ. ಸತೀಶ್ ಜಾರಕಿಹೊಳಿ ಅವರ ಆಪ್ತ ಶಾಸಕ, ನಾವೆಲ್ಲ ಶೀಘ್ರವೇ 15 ಜನ ಕಾಂಗ್ರೆಸ್ ಶಾಸಕರು ದುಬೈ ಪ್ರವಾಸ ಕೈಗೊಳ್ಳಲಿದ್ದೇವೆ ಅಂತ ಹೇಳಿದ್ದಾರೆ. ಏನು ಖುಷಿಗೆ ಬೇಕಾಗಿ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇವರು ಮೈಸೂರು ದಸರಾಗೆ ಹೋಗ್ತೀವಿ ಅಂತ ಹೇಳಿದಾಗ್ಲೇ ಹೈಕಮಾಂಡ್ ಅವರು ಹಂಗೆಲ್ಲ ಹೋಗಬೇಡಿ ಅಂತ ಹೇಳಿದರು. ಈಗ ದುಬೈ ಪ್ರವಾಸ ಹೋಗ್ತಿದ್ದಾರೆ ಅಂತ 15 ಜನ ಅದು ಕೂಡ ಹಿಂಗೆ ತಡೀತಾರೆ. ಇದನ್ನು ಸ್ನೇಹಿತರು, ಆಪ್ತ ಶಾಸಕರೆಲ್ಲರೂ ಸೇರಿ ದುಬೈ ಪ್ರವಾಸವನ್ನು ಕೈಗೊಳ್ಳಲಿದ್ದೇವೆ ಅನ್ನುವಂಥದ್ದು ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಹೋಗ್ತಾ ಇರೋದು. ಸತೀಶ್ ಜಾರಕಿಹೊಳಿ ದುಬೈ ಪ್ರವಾಸಕ್ಕೆ ಬರಲ್ಲ, ಆದರೆ ನಾವೆಲ್ಲರೂ ಕೂಡ ಹೋಗ್ತಿದ್ದೇವೆ. ಸತೀಶ್ ಅವರು ಬರಲ್ಲ, ಆದರೆ ಅವರ ಆಪ್ತರಾಗಿರುವಂಥ ನಾವೆಲ್ಲರೂ ಕೂಡ ಹೋಗ್ತಾ ಇದ್ವಿ ಅಂತೇಳಿ ವಿಮಾನ ಟಿಕೆಟ್ ಬುಕ್ ಮಾಡ್ತಾ ಇದ್ವಿ. ಬುಕ್ ಆದ ಬಳಿಕ ಪ್ರವಾಸ ಕೈಗೊಳ್ತೀವಿ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಮಾತುಗಳನ್ನು ಈಗ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಅವರು ಹೇಳಿರುವಂಥದ್ದು. ನಾವು ಹೋಗ್ತಾ ಇದ್ದೀವಿ, ನಾವು ದುಬೈಗೆ ಹೋಗ್ತಾ ಇದ್ದೀವಿ ಅಂತೇಳಿ ಆಸಿಫ್ ಸೇಠ್ ಅವರು ಹೇಳ್ತಾ ಇದ್ದಾರೆ. ದುಬೈಗೆ ಹೋಗ್ತಾ ಇದ್ದೀವಿ. ನಾವು 15 ಜನ ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ಇಲ್ಲ, ನಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಶಾಸಕರು ಅಷ್ಟೇ. ಇಲ್ಲ, ಯಾವಾಗ ಟಿಕೆಟ್ ಸಿಗ್ತೈತೆ ಹೋಗೋದು. ಹೀಗೆ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬರದು ಒಂದೊಂದು ರೀತಿಯಾದಂತಹ ನಿಲುವು, ಒಬ್ಬೊಬ್ಬರದು ಒಂದೊಂದು ರೀತಿಯಂತಹ ಒಲವು. ಯಾರು ದುಬೈಗೆ ಹೋಗ್ತಾರೆ, ಯಾರು ದೆಹಲಿಗೆ ಹೋಗ್ತಾರೆ, ಯಾರು ಬೆಂಗಳೂರಿನಲ್ಲಿರ್ತಾರೆ, ಯಾರು ಬೆಳಗಾವಿಯಲ್ಲಿರ್ತಾರೆ, ಯಾರು ಏನು ಮಾಡ್ತಾರೆ ಅನ್ನೋಂಥದ್ದು ಗೊತ್ತಿಲ್ಲ. ಅಧಿಕಾರ ಇದೆ ಅವರ ಕೈಯಲ್ಲಿ, ಹಾಗಾಗಿ ಅವ್ರು ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಅಧಿಕಾರ ಇದೆ ಅಂತೇಳಿ ಏನೇನು ಮಾಡೋದಕ್ಕೆ ಹೋದರೆ ಅದು ಕಡೆಗೆ ಜನರ ಕೈಯಲ್ಲೂ ಒಂದು ಅಧಿಕಾರ ಇದ್ದೇ ಇರುತ್ತೆ. ಯಾರ ಕೈಗೆ ಮುಂದೆ ಅಧಿಕಾರ ಕೊಡಬೇಕು ಅಂತೇಳಿ ಇದನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಅವರು ಮುಂದಿನ ಹೆಜ್ಜೆಗಳನ್ನು ಇಡ್ತಾರಾ ಅಂತ ನೋಡಬೇಕಾಗಿದೆ. ಇನ್ನು ಎರಡನೇ ಸುದ್ದಿ ಕಡೆಗೆ ಹೋಗೋಣ. ರವಿ ಅಶ್ಲೀಲ ಮಾತಿಗೆ ಸರ್ಕಾರಿ ಸಾಕ್ಷ್ಯ, ವಾಯ್ಸ್ ಸ್ಯಾಂಪಲ್ಗೆ ರವಿ ಸೈಲೆಂಟ್. FSL ವರದಿ ಬಳಿಕ ರವಿ ಲಾಕ್ ಆಗ್ತಾರಾ? ಇದುವೇ ಚದುರಂಗದ ಎರಡನೇ ಸ್ಟೋರಿ, ವಾಯ್ಸ್ ಸಾಕ್ಷ್ಯ.
ತನ್ನ ಮಾತುಗಳು ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ತಾ ಇದ್ರು ಸಿ ಟಿ ರವಿಯವರು. ಇದು ಬಹಳ ಚಂದದ ಮಾತುಗಳು. ಅಂತರಾತ್ಮಕ್ಕೆ ಗೊತ್ತು, ಪರಮಾತ್ಮನಿಗೆ ಗೊತ್ತು ಅಂತ ಹೇಳ್ಕೊಳ್ಳೋದು ಸುಲಭ. ಆದರೆ ಅಂತರಾತ್ಮಕ್ಕೆ ಗೊತ್ತಿರುವಂತಹ ಸತ್ಯವನ್ನು, ಪರಮಾತ್ಮನಿಗೆ ಗೊತ್ತಿರುವಂತಹ ಸತ್ಯವನ್ನು ಮನುಷ್ಯನಾಗಿರತಕ್ಕಂಥವರು ಆಡಿರುವಂತಹ ಮಾತು ಅವ್ರಿಗೂ ಕೂಡ ಗೊತ್ತಿದ್ದೇ ಇರಬೇಕು. ಪರಿಷತ್ತಲ್ಲಿ ಸಿ ಟಿ ರವಿಯವರು ಅಶ್ಲೀಲ ಪದವನ್ನು ಬಳಸಿದ್ದು ನಿಜವಾ? ಈ ಪ್ರಶ್ನೆಗೆ ಮತ್ತೊಂದು ಮಹತ್ವದ ಉತ್ತರ ಈಗ ಸಿಗ್ತಾ ಇದೆ. ಸರ್ಕಾರಿ ದಾಖಲೆಯಲ್ಲಿ ರೆಕಾರ್ಡ್ ಆಗಿದೆಯಾ ಅಶ್ಲೀಲ ಪದ? ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. DAPRನಿಂದ CIDಗೆ ಅಸಲಿ ವಿಡಿಯೋ ಸಿಗ್ತಾ ಸಾಕ್ಷ್ಯ ಅಂತ ಹೇಳಿ. ಯಾಕಂದ್ರೆ ಈ ಇಡೀ ಎಪಿಸೋಡ್ನಲ್ಲಿ ದಾಖಲೆ ಎಲ್ಲಿದೆ, ಆಡಿಯೋ ಎಲ್ಲಿದೆ, ವಿಡಿಯೋ ಎಲ್ಲಿದೆ, ಈ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು. ಸದನ ಅಡ್ಜರ್ನ್ ಆಗ್ತಾ ಇದೆ ಅಂತೇನೆ, ಮುಂದೂಡಿಕೆ ಆಗ್ತಾ ಇದೆ ಅಂತೇನೆ ಆಡಿಯೋ ಕಟ್, ವಿಡಿಯೋ ಕಟ್, ಯಾವ ರೆಕಾರ್ಡ್ ಇರೋದಿಲ್ಲ, ಯಾವ ದಾಖಲೆ ಇರೋದಿಲ್ಲ. ಇದು ಸದನದ ಉನ್ನತ ಸ್ಥಾನದಲ್ಲಿ ಕುಳಿತಿರುವಂಥವರು ಕೂಡ ಅಂತ ಹೇಳಿದ್ದಂತಹ ಮಾತಿನ ಭಾಗ. ಈ ರೀತಿಯಾಗಿ ಅವರು ಕೂಡ ಅವರ ಕಡೆಯಿಂದ ಕೂಡ ಬಂದಿತ್ತು, ಯಾವುದೂ ಕೂಡ ದಾಖಲೆಗಳು ಇಲ್ಲ ಅಂತೇಳಿ. ಆದರೆ ಅಶ್ಲೀಲಕ್ಕೆ ಸಾಕ್ಷ್ಯ ಸಿಕ್ಕಿದೆ. ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಕ್ಕೆ ನಾನು ಹಂಗೆ ಹೇಳಿದಲ್ಲ, ಫ್ರಸ್ಟ್ರೇಟ್ ಅಂತೇಳಿ ಹೇಳಿದ್ದೆ. ಅದು ಅವರವರ ಭಾವನೆಗೆ ತಕ್ಕಂತೆ ಅವರಿಗೆ ಕೇಳಿಸ್ಕೊಂಡ್ರೆ ನಾನೇನು ಮಾಡಲಿ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿದ್ರಲ್ಲ. ಪದಗಳಲ್ಲಿ ಆಡುವಂಥದ್ದು ಬಹಳ ಸುಲಭದ ಕೆಲಸ. ಆದರೆ ಪದಗಳಲ್ಲಿ ಆಡಿದ ತಕ್ಷಣವೇ ಅಂತರಾತ್ಮಕ್ಕೆ ಗೊತ್ತಿರೋ ವಿಚಾರ ಮತ್ತು ಪರಮಾತ್ಮನಿಗೆ ಗೊತ್ತಿರುವಂಥ ವಿಚಾರ ಬದಲಾವಣೆ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ಈಗ ಸಾಕ್ಷ್ಯಗಳು ಸಿಗ್ತಾ ಇದ್ದಾವೆ. ಅಶ್ಲೀಲಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಂತೇಳಿ. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿ ಟಿ ರವಿಯವರು ಅಶ್ಲೀಲ ಪದ ಬಳಕೆಯನ್ನು ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳ ಮಹತ್ವದ ಸಾಕ್ಷ್ಯವೊಂದು ಈಗ ಸಿಗ್ತಾ ಇದೆ. ಅದು ಸರ್ಕಾರಿ ಸಾಕ್ಷ್ಯ. ಯಾಕೆಂದರೆ ಖಾಸಗಿ ವಾಹಿನಿಗಳಲ್ಲಿ, ಖಾಸಗಿ ಚಾನೆಲ್ಗಳಲ್ಲಿ ಈಗಾಗಲೇ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ವಿಡಿಯೋ ಆಡಿಯೋವನ್ನು ರಿಲೀಸ್ ಮಾಡಿದ್ರು. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಯಾವ ಅಲಿಗೇಷನ್ ಮಾಡಿದ್ರು ಅದೇ ಪದದ ಬಳಕೆ ಆಗಿರುವಂಥದ್ದು ಕಾಣ್ತಾ ಇತ್ತು. ಆದರೆ ಅವೆಲ್ಲವೂ ಕೂಡ ಖಾಸಗಿ ಆದವು. ಆದರೆ ಸರ್ಕಾರಿ ದಾಖಲೆಗಳ ಮೂಲಕವಾಗಿ ಇದು ಸಿಗ್ತಾ ಇದೆ. ರವಿ ಅಶ್ಲೀಲ ಪದ ಬಳಸಿದ್ದು ಸರ್ಕಾರದ ಟಿವಿನಲ್ಲೇನೆ ದಾಖಲಾಗಿದೆ. ಅಂದ್ರೆ ಯಾವ ಸ್ವರೂಪದಲ್ಲಿ ಅಲ್ಲಿ ಮಾತುಕತೆ ನಡೆದಿದೆ ಅನ್ನುವಂಥದ್ದು ಗೋಚರ ಆಗ್ತಾ ಇದೆ. DAPRನಿಂದ CIDಗೆ ಅಸಲಿ ವಿಡಿಯೋ ಸಲ್ಲಿಕೆ ಆಗಿದೆ. ಅವರದ್ದೇ ಆದಂತಹ ಸೋರ್ಸ್ನಿಂದ ವಿಡಿಯೋವನ್ನು ಸಲ್ಲಿಕೆ ಮಾಡಲಾಗಿದೆ. ಅಸಲಿ ವಿಡಿಯೋವನ್ನು ಸಲ್ಲಿಕೆ ಮಾಡಿದ್ದಾರೆ. ವಿಡಿಯೋದಲ್ಲಿ 7 ಬಾರಿ ಆ ಪದ ಬಳಕೆಯನ್ನು ಮಾಡಿರುವಂಥದ್ದು ಪತ್ತೆಯಾಗಿದೆಯಂತೆ. 7 ಬಾರಿ, ಒಂದಲ್ಲ ಎರಡಲ್ಲ, 7 ಬಾರಿ ಆ ಪದವನ್ನು ಬಳಕೆ ಮಾಡಿರುವಂಥದ್ದು ಪತ್ತೆಯಾಗಿದೆ ಅಂತೇಳಿ. ಫ್ರಸ್ಟ್ರೇಟ್ ಅಂತೇಳಿ ಹೇಳಿದ್ದಾರೆ ಅಂತಕೊಂಡು ಹೇಳಿದಾರಲ್ಲ. ಅಫ್ಕೋರ್ಸ್ ಸಭಾಪತಿಯವರು ಅಲಿಗೇಷನ್ ಇರುವಂತಹ ಪದ ಯಾವುದು, ಅವಾಚ್ಯ ಪದ ಯಾವುದು ಅನ್ನೋಂಥದ್ದನ್ನು ಕೂಡ ತಮ್ಮ ರೂಲಿಂಗ್ ನೀಡುವ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಡಿಯೋದಲ್ಲಿ ಖಾಸಗಿ ಟಿವಿಗಳಲ್ಲಷ್ಟೇ ಅಲ್ಲ, ಸರ್ಕಾರಿ ಟಿವಿಯಲ್ಲೂ ಕೂಡ ಈಗ ಇದು ದಾಖಲಾಗಿರುವಂಥದ್ದು ಸಿಗ್ತಾ ಇದೆ. ಅದು CID ಕೈಗೆ ಹೋಗ್ತಾ ಇದೆ. ಅಂದರೆ ಇಂಥದ್ದೊಂದು ಪದವನ್ನು ಸಿ ಟಿ ರವಿಯವರು ಸದನದ ಒಳಗಡೆ, ವಿಧಾನ ಪರಿಷತ್ನ ಒಳಗಡೆ, ಕರ್ನಾಟಕದ ಮೇಲ್ಮನೆಯ ಒಳಗಡೆ ಆಡಿದ್ದಾರೆ ಅನ್ನುವುದಕ್ಕೆ ಸಾಕ್ಷ್ಯ ಸಿಗ್ತಾ ಇದೆ. ಖಾಸಗಿ ಟಿವಿಗಳ ವಿಡಿಯೋ ಬಗ್ಗೆ ಪ್ರಶ್ನೆ ಮಾಡಿದ್ರು ಸಭಾಪತಿಯವರು ಕೂಡ ಈ ವಿಚಾರದಲ್ಲಿ ಸದನದ ಒಳಗಡೆ ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳಲೇಬೇಕಾಗತ್ತೆ. ಅವರು ಕೂಡ ಈ ವಿಚಾರದಲ್ಲಿ ಅವರ ಸಭಾಪತಿ ಅವಧಿಯಲ್ಲಿ ಆಗಿರುವಂತಹ ಸದನದಲ್ಲಿ ಇಂಥದ್ದೊಂದು ನಡೆದಿದೆ ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಕಪ್ಪು ಚಕ್ಕೆ ಸದನಕ್ಕಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನು ತೊಳೆಯುವ ಕೆಲಸವನ್ನು, ಅದನ್ನು ಅಳಿಸಿ ಹಾಕುವಂಥ ಕೆಲಸವನ್ನು ಸಭಾಪತಿಯವರ ಕೈಯಲ್ಲೂ ಕೂಡ ಆಗಬೇಕಾಗಿದೆ. ಅದು ಯಾವುದೇ ಅನುಮಾನಗಳಿಲ್ಲ. ಮತ್ತು ಸಭಾಪತಿಯವರು ಇಲ್ಲ ಇದನ್ನು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ ಅಂತೇಳಿ ಬಿಡುವಂಥದ್ದು ಭಾಳ ಸುಲಭದ ಕೆಲಸ. ಆದರೆ ಆತ್ಮಾವಲೋಕನದಿಂದಲೇ ಆಗದಿದ್ದರೆ ಅಂತರಾತ್ಮ ಪರಮಾತ್ಮದ ಮಾತುಗಳು ಬರ್ತವೆ. ಈ ಅಂತರಾತ್ಮ ಪರಮಾತ್ಮದ ಜೊತೆಗೆ ಆ ಮನುಷ್ಯನೂ ಕೂಡ ಆಡಿರುವ ಮಾತುಗಳಿರ್ತಾವಲ್ಲ, ಅದು ಗೊತ್ತಾಗಬೇಕಾಗಿರುವಂಥದ್ದೇ ಸಾಕ್ಷಿಗಳ ಮೂಲಕವಾಗಿ ಗೊತ್ತಾಗಬೇಕು. ಅದಕ್ಕಾಗಿಯೇ ಸಾಕ್ಷಿಗಳು ಬೇಕಾಗಿರೋದು. ಒಂದು ವೇಳೆ ಆ ಅಂತರಾತ್ಮಕ್ಕೆ ಗೊತ್ತಿರುವಂಥ ವಿಚಾರವನ್ನು ಆ ಮನುಷ್ಯ ಕರೆಕ್ಟಾಗಿ ಹೌದು ನಾನು ಹಾಗೆ ಹೇಳಿದ್ದೆ ಅಂತ ಹೇಳಿಕೊಂಡ್ರೆ ಸಾಕ್ಷ್ಯದ ಅವಶ್ಯಕತೆ ಇರೋದಿಲ್ಲ. ಸಾಕ್ಷ್ಯ ಯಾವಾಗ ಬೇಕಾಗುತ್ತೆ, ಇಂಥ ಕಾರಣಕ್ಕಾಗಿ ಬೇಕಾಗುತ್ತೆ. ಅಸಲಿ ವಿಡಿಯೋ CID ಕೈಗೆ ಸಿ ಟಿ ರವಿಯವರಿಗೆ ಇದರಿಂದ ಸಂಕಷ್ಟ ಎದುರಾಗುವಂಥದ್ದು ನಿಶ್ಚಿತವಾಗಿ ಗೋಚರಿಸ್ತಾ ಇದೆ. ಯಾಕಂದರೆ ಸಿ ಟಿ ರವಿಯವರು ಪ್ರತಿಪಾದಿಸ್ತಾ ಇದ್ದಾರೆ, ಇಲ್ಲ ನಾನು ಹಾಗೆ ಹೇಳಲೇ ಇಲ್ಲ ಅಂತ, ನಾನು ಹೇಳಿದ್ದು ಫ್ರಸ್ಟ್ರೇಟ್ ಅನ್ನುವಂಥ ಪದ ಅಷ್ಟೇ, ಅದು ಬಿಟ್ಟು ಬೇರೆನೇನು ಹೇಳಿಲ್ಲ ಅನ್ನುವಂಥ ಮಾತನ್ನು ಸಿ ಟಿ ರವಿಯವರು ಹೇಳ್ತಾ ಇದ್ದಾರೆ. ಇದು ಸಹಜವಾಗಿಯೇ ಸಿ ಟಿ ರವಿಯವರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. CID ಮನವಿ ಮೇರೆಗೆ ವಿಡಿಯೋ ನೀಡಿರುವಂತಹ DAPR
ಯಾಕಂದರೆ ನೀವು ಸದನದ ಒಳಗಡೆ ಮಹಜರ್ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿದರೆ ಅದು ಸಭಾಪತಿಯವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸಭಾಪತಿಯವರು ಕೂಡ ಅದು ಯಾಕೆ ಈ ಪ್ರಕರಣದಲ್ಲಿ ಇಲ್ಲ ಸದನದ ಒಳಗಡೆ ನಾವು ಮಹಜರ್ ಮಾಡೋದಕ್ಕೆ ಕೊಡೋದಿಲ್ಲ ಅಂತ ಹೇಳಿದಾಕ್ಷಣ ಸದನದ ಗರಿಮೆಯನ್ನು ಮೇಲಕ್ಕೂ ಹೋಗೋದಿಲ್ಲ, ಸದನದ ಹಿರಿಮೆಯನ್ನು ಮೇಲಕ್ಕೂ ಹೋಗೋದಿಲ್ಲ. ಸದನದ ಹಿರಿಮೆ, ಸದನದ ಗರಿಮೆ, ಅದಕ್ಕೆ ಒಂದು ಮಾನ್ಯತೆ ಅದು ಯಾವತ್ತೂ ಇರಬೇಕು. ಅದನ್ನು ಯಾರೂ ಕೂಡ ಅದಕ್ಕೆ ಅಪಚಾರ ಎಸಗಬಾರ್ದು. ಯಾಕೆಂದರೆ ಅದು ಕನ್ನಡಿಗರ ಆಸ್ತಿ, ಕನ್ನಡಿಗರ ಹೆಮ್ಮೆ. ಅದು ಆ ಪ್ರಜ್ಞೆಯೊಂದಿಗೆ ನಾವು ಈ ವಿಚಾರಗಳನ್ನು ನೋಡಬೇಕು. ಆದರೆ ಅಂತಹ ಸದನದಲ್ಲಿ ಏನು ಬೇಕಾದರೂ ಹೇಳ್ಬೋದು. ಹಾಗಾದರೆ ಯಾವ ಪದವನ್ನು ಬಳಕೆ ಮಾಡ್ಬೋದು, ರೆಕಾರ್ಡ್ಗೆ ಹೋಗಿಲ್ಲ ಅನ್ನೋ ಕಾರಣಕ್ಕಾಗಿ ಏನು ಬೇಕಾದ್ರೂ ಮಾತಾಡ್ಬೋದಾ? ರಸ್ತೆ ಬದಿಯಲ್ಲಿ ಆಡುವಂತಹ ಜಗಳದ ರೀತಿಯಲ್ಲಿ ಅಲ್ಲೂ ಕೂಡ ಮಾತನಾಡಕ್ಕೆ ಹೋದರೆ ಸದನದ ಗರಿಮೆ ಏನಾಗಬೇಕು? 4 ಗಂಟೆಗಳ ವಿಡಿಯೋ ಸಲ್ಲಿಕೆಯಾಗಿದೆ. ಅಶ್ಲೀಲ ಪದಕ್ಕೆ ಸಾಕ್ಷ್ಯವೂ ಕೂಡ ಸಿಕ್ಕಿದೆ ಅಂತೇಳಿ ಆ ಪರ್ಟಿಕ್ಯುಲರ್ ದಿವಸದಂದು 19ನೇ ತಾರೀಕಿನಂದು ಏನೇನು ಚರ್ಚೆ ಆಗಿದೆ ಸದನದ ಒಳಗಡೆ, 4 ಗಂಟೆಗಳ ಕಾಲ ಏನು ಸದನ ನಡೆದಿತ್ತಲ್ಲ ಆ ಎಲ್ಲ ವಿಡಿಯೋವನ್ನು ಕೂಡ ತೆಗೆದುಕೊಂಡಿದ್ದಾರೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ವಿಡಿಯೋವನ್ನು ಕಳಿಸಿದ್ದಾರೆ CID ಅಧಿಕಾರಿಗಳು. CID ಅಧಿಕಾರಿಗಳು ಇದನ್ನು ವಿಧಿವಿಜ್ಞಾನಾಲಯ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ, ಲ್ಯಾಬ್ಗೆ ಕಳಿಸಿದ್ದಾರೆ, FSLಗೆ ಕಳಿಸಿದ್ದಾರೆ. ಈಗ ಅದನ್ನು ಯಾಕೆಂದರೆ ಮೊದಲು ವಿಡಿಯೋದ ಅಸಲಿಯತ್ತು ಗೊತ್ತಾಗಬೇಕು. ಅವರು DAPRನಿಂದ ಸಂಗ್ರಹಿಸಿದ್ರು ಕೂಡ ವಿಡಿಯೋದ ಅಸಲಿಯತ್ತು ಗೊತ್ತಾಗಬೇಕು. ವಿಡಿಯೋದಲ್ಲಿರುವ ಆಡಿಯೋ ರವಿಯವರದ್ದೇನಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಅದು ರವಿಯವರದ್ದೇ ವಾಯ್ಸಾ ಅಂತ ಪರಿಶೀಲನೆ ನಡೆಸಲಾಗುತ್ತೆ. CT ರವಿ ಧ್ವನಿ ಪರೀಕ್ಷೆಗೂ ಕೂಡ ಮುಂದಾಗಿದ್ದಾರೆ CID ಅಧಿಕಾರಿಗಳು. ಅದಕ್ಕೆ ಅವರ ವಾಯ್ಸ್ ಸ್ಯಾಂಪಲ್ ಬೇಕು, CT ರವಿಯವರದ್ದು. ಅದರ ಮೂಲಕವಾಗಿ ಧ್ವನಿ ಪರೀಕ್ಷೆ ಮಾಡಿಸೋದಕ್ಕೂ ಕೂಡ CID ಅಧಿಕಾರಿಗಳು ಮುಂದಿದ್ದಾರೆ. ಆದರೆ ಇಲ್ಲಿ ಒಂದಿಷ್ಟು ಅನುಮಾನಗಳು ಕೂಡ ಇದ್ದಾವೆ. ಅದೇನು ಅನ್ನೋದನ್ನು ಕೂಡ ನಿಮಗೆ ಹೇಳ್ತೀನಿ. ಅಶ್ಲೀಲ ಪದ ಬಳಕೆ ಮಾಡಿರೋದು ರವಿಗೆ ಅರಿವಿದೆಯಾ ಅನ್ನುವಂಥದ್ದು. ಯಾಕೆಂದರೆ ಆಡಿರುವ ಮಾತು ಒಂದು ಬಾರಿ ಏನೋ ಕೇಳಿದ, ಗೊತ್ತಾಗಲಿಲ್ಲ, ಸಡನ್ ಆಗಿ ಏನೋ ಹೇಳಿದೆ, ಬಹುಶಃ ನಾನು ಹಂಗೆ ಹೇಳಿದ್ನಾ ಅಂತ ಅನ್ನಿಸ್ಲೂಬಹುದು. ಯಾಕೆಂದರೆ ಕೆಲವೊಮ್ಮೆ ಮಾತಾಡುವ ಭರದಲ್ಲಿ ಏನೋ ಹೇಳಿಬಿಟ್ಟಿರ್ತಾರೆ, ಅದು ಆ್ಯಕ್ಚುಲಿ ವಿವೇಚನೆಯಲ್ಲಿ ಇಲ್ಲದಿರ್ಬೋದು. ಆವಾಗ ಆಬ್ಸೆಂಟ್ ಮೈಂಡ್ ಕೂಡ ಇರಲೂಬಹುದು ಅಂತಲೇ ಅಂದ್ಕೊಳ್ಳೋಣ. ಆಬ್ಸೆಂಟ್ ಮೈಂಡ್ ಇತ್ತು, ಹಾಗಾಗಿ ಅವ್ರಿಗೆ ಗೊತ್ತಾಗಲೇ ಸಡನ್ ಆಗಿ ಗಮನಿಸಲಿಲ್ಲ ಅಂತ. 7 ಬಾರಿ ಹೇಳಬೇಕು ಅಂದರೆ ಎದ್ದಿರಲೇಬೇಕಲ್ವಾ? 7 ಬಾರಿ ಯಾರು ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. 1 ಬಾರಿ ಹೇಳ್ಬೋದು, ಆದರೆ 7 ಬಾರಿ ಅದೇ ಪದವನ್ನು ಬಳಕೆ ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅವ್ರಿಗೆ ಗೊತ್ತಿಲ್ಲದಿರೋದಕ್ಕೆ ಸಾಧ್ಯನಾ? ಧ್ವನಿ ಪರೀಕ್ಷೆಗೆ CT ರವಿ ಅವರು ಹಿಂದೇಟು ಹಾಕ್ತಿರೋದು ಯಾಕೆ? ಅವ್ರು ಹೇಳ್ತಾ ಇದ್ದಾರೆ, ನನ್ನ ಭಾಷಣಗಳು ಸಾರ್ವಜನಿಕವಾಗಿ ಸಿಗ್ತವೆ, ಅದನ್ನು ತೆಗೆದುಕೊಳ್ಳಿ ಅಂತ ಹೇಳಿ. ಕೋರ್ಟ್ಗೆ ಕೇಸ್ ಹೋದಾಗ ಅದು ನಿಲ್ಲೋದಿಲ್ಲ. ಯಾಕೆಂದರೆ ನೀವು ವಾಯ್ಸ್ ಸ್ಯಾಂಪಲನ್ನು ಇಲ್ಲಿಂದ ಸಂಗ್ರಹಿಸಿದ್ರಿ ಇದಕ್ಕೆ ಪೊಲೀಸರಿಗೆ ಫಸ್ಟ್ ಪಾರ್ಟಿ ಸವಾಲನ್ನು ಹಾಕ್ತಾರೆ ಡಿಫೆನ್ಸ್ ಲಾಯರು. ನೀವು ಪಡ್ಕೊಂಡಿರ್ತಕ್ಕಂತಹ ವಾಯ್ಸ್ ಸ್ಯಾಂಪಲೇ ಸರಿ ಇಲ್ಲ ಅಂತ ಹೇಳ್ತಾರೆ. ಇಂಥದ್ದೊಂದು ಪರಿಸ್ಥಿತಿ ಆಗ್ಬೋದು. ಕೋರ್ಟ್ ಜಾಮೀನು ಕೊಡುವಾಗ ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿದ್ದಂತಹ ಷರತ್ತು ನೆನಪಿಲ್ವೇ? ಅವ್ರಿಗೆ ಜಾಮೀನು ಕೊಟ್ಟಾಗ ಅವ್ರು ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಟ್ಬಿಡಿ ಅಂತ ಹೇಳಿದಾಗ ಇವರು ಹೊರಗಡೆ ಬಂದ್ರಲ್ಲ, ಆವಾಗ ಕೋರ್ಟಿನ ಆದೇಶ ಅವರಿಗೆ ನೆನಪಿತ್ತು, ಆದರೆ ಷರತ್ತು ನೆನಪಿಲ್ವಾ? ಆತ್ಮಸಾಕ್ಷಿಗೆ ವಿರುದ್ಧವಾಗಿ ವಾದ ಮಾಡಿಕೊಳ್ಳುವಂತಹ ಚಿಂತೆ ಕಾಡ್ತಾ ಇದೆಯಾ ಅಂತ ಹೇಳಿ. ಯಾಕೆಂದರೆ ಆತ್ಮಸಾಕ್ಷಿಯ ಬಗ್ಗೆ, ಅಂತರಾತ್ಮ ಪರಮಾತ್ಮನ ಬಗ್ಗೆ ಮಾತಾಡಿದಂಥವ್ರು ಈಗ ವಾಯ್ಸ್ ಸ್ಯಾಂಪಲ್ ಒಂದು ವೇಳೆ ಮ್ಯಾಚ್ ಆಯಿತು ಅಂದರೆ ಏನು ಹೇಳ್ತಾರೆ? ಇಷ್ಟು ದಿನ ನಿಂದಿಸಿಲ್ಲ ಅಂತಿದ್ದಂತಹ ರವಿ ಈಗ ಅಸಲಿ ವಿಡಿಯೋ ಎಲ್ಲಿ ಎಂದಿದ್ದು ಯಾಕೆ? ಅಸಲಿ ವಿಡಿಯೋ ಯಾವುದು, ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ ಅವರು. ಯಾಕೆ ಇದು? ಯಾವ ಕಾರಣಕ್ಕಾಗಿದ್ದು? ಧ್ವನಿ ಪರೀಕ್ಷೆಗೆ CT ರವಿ ಒಪ್ಪದಿದ್ರೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗುವಂತಹ CID ಅವರು ಅಲ್ಲಿಂದ ಆರ್ಡರ್ನ ಪಡ್ಕೊಳ್ಬೋದು. ಅವರು ಕೂಡ ಆರ್ಡರ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಧ್ವನಿ ಪರೀಕ್ಷೆಗೆ ವಾಯ್ಸ್ ಸ್ಯಾಂಪಲ್ ನೀಡುವಂತೆ ಮನವಿ ಮಾಡಿದ್ದಾರೆ CID ಅಧಿಕಾರಿಗಳು. ಅವರು ಕೋರ್ಟ್ ಮೂಲಕವಾಗಿಯೇ ಆದೇಶವನ್ನು ಪಡ್ಕೊಂಡು ಬರಬಹುದು. ಇಷ್ಟಕ್ಕೂ ಕೋರ್ಟ್ನಲ್ಲಿ ಆಗಿದ್ದೇನು ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಕೋರ್ಟ್ಗೆ ಹಾಜರಾಗಿಲ್ಲ CT ರವಿ, ವಕೀಲರು ಮಾತ್ರ ಹಾಜರಾಗಿದ್ದಾರೆ. ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ರವಿಯವರಿಗೆ ಒಂದೇ ದಿನ 2 ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ವಕೀಲರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ನಿಮ್ಗೇನಾದರೂ ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಹೇಳ್ಕೊಂಡು ಜಡ್ಜ್ ಅವರು ಕೂಡ ಕೇಳಿದ್ದಾರೆ. ವಾಟ್ಸಪ್ನಲ್ಲಿ ನೋಟಿಸ್ ಬಂದಿದೆ ಅಂತೀರಿ, ಈಗ ಹೇಗೆ ಹಾಜರಾಗಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ನಾಳೆ ನೀವು ತಿಳಿಸಬೇಕು, ಇಲ್ಲವಾದರೆ ವಾಯ್ಸ್ ಸ್ಯಾಂಪಲ್ ನೀಡೋದಕ್ಕೆ ಆದೇಶವನ್ನು ಮಾಡ್ತೀನಿ. ನಿಮ್ದೇನೇ ಆಕ್ಷೇಪ ಇದ್ರೂ ಕೂಡ ನಾಳೆ ಹೇಳಿ, ಇಲ್ಲದಿದ್ದರೆ ವಾಯ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡ್ಕೊಳ್ಳಿ ಅಂತೇಳಿ ಆದೇಶವನ್ನು ಮಾಡ್ತೀನಿ ಅಂತೇಳಿ. ದಯವಿಟ್ಟು ಬೇರೆ ದಿನ ಕೊಡಿ ಅಂತೇಳಿ CT ರವಿ ವಕೀಲರು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾಕೆ ನಿಮಗೆ ಬೇರೆ ದಿನ ಬೇಕು ಅಂತೇಳಿ ಜಡ್ಜ್ ಅವರು ಕೂಡ ಕೇಳಿದ್ದಾರೆ. ನೀವು ನಾಳೆನೇ ಬರೋದಕ್ಕೆ ಏನಾಗುತ್ತೆ ಅಂತೇಳಿ, ನಮಗೆ ಇನ್ನೂ ಫೈಲ್ ಸಿಕ್ಕಿಲ್ಲ ಅಂತೇಳಿ ವಕೀಲರು ವಾದ ಮಂಡಿಸಿದ್ದಾರೆ. ಹಿಂದೆ ಅವರಿಗೆ ಕಾಪಿ ಕೊಡಿ ಅಂತೇಳಿ CID ಅಧಿಕಾರಿಗಳಿಗೆ ಜಡ್ಜ್ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಸೊ ದ್ಯಾಟ್
ನೀವು ಇಮಿಡಿಯೇಟಾಗಿ ಆ ಕಾಪಿಯನ್ನು ಕೊಡಿ, ಬೇಕಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಡಿ, ವಿಚಾರಣೆಗೆ ದಿನಾಂಕ ನಾನು ಹೇಳ್ಕೊಳ್ಳಿ, ಅದು ಯಾವಾಗ ಆಗಬೇಕು ಅಂತ IO ಹತ್ರ ಹೇಳ್ಕೊಳ್ಳಿ ತಿಳ್ಕೊಂಡು ಜಡ್ಜ್ ಅವರು ಹೇಳಿದ್ದಾರೆ. ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ ಹೈಕೋರ್ಟ್ನವರು. ಜನಪ್ರತಿನಿಧಿ ಕೋರ್ಟ್ನಿಂದ ಈಗ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ. ಸಿ ಟಿ ರವಿ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀವಿ. ಅಂತೆ ಕಂತೆಗಳು ಇವೆಲ್ಲ ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ನೆಗೆಟಿವ್ ನೆರೆಟಿವ್ ಸೃಷ್ಟಿ ಮಾಡೋದಕ್ಕೆ ಮಾಡಿರುವ ಒಂದು ಷಡ್ಯಂತ್ರದ ಭಾಗ. ಈ ಥರದ ಷಡ್ಯಂತ್ರವನ್ನು ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. FSL ಆಗಿಲ್ಲ, ತನಿಖೆನೇ ಆಗಿಲ್ಲ, ಸುದ್ದಿ ಪ್ಲಾಂಟ್ ಆಗುತ್ತೆ ಅಂದರೆ ಇದ್ರ ಹಿಂದ್ಗಡೆ ದುರುದ್ದೇಶ ಇದೆ. ಕೆಲವರು ತಮ್ಮ ಮಾನ ಉಳಿಸ್ಕೊಳ್ಳೋಕ್ಕೆ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಈ ಥರದ ಪ್ಲಾಂಟ್ ಮಾಡಿಸೋದ್ರ ಮೂಲಕ ವಾಮ ಮಾರ್ಗವನ್ನು ಹಿಡಿದಿದ್ದಾರೆ. ಮತ್ತು ನಾನೊಂದು ಕಂಪ್ಲೇಂಟ್ನ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ 19ನೇ ತಾರೀಕು ರಾತ್ರಿ ಕೊಟ್ಟಿದ್ದೆ. ಹೀಗೆ ಸಿ ಟಿ ರವಿ ಅವರು ತಮ್ಮ ಸಮರ್ಥನೆಯನ್ನು ಮುಂದುವರಿಸಿದ್ದಾರೆ. ಆದರೆ ಅವರ ಏನೇ ಸಮರ್ಥನೆಗಳಿದ್ರು ಕೂಡ ಕೋರ್ಟ್ ಯಾವ ಆದೇಶವನ್ನು ಕೊಟ್ಟು ಒಂದು ವೇಳೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ ಅಂತ ಹೇಳಿ ಹೇಳಿದರೆ ಆಗ ಕೊಡದೆ ಬೇರೆನೇನು ವಿಧಿ ಇರೋದಿಲ್ಲ. ಅವರು ಕೂಡ ಅದನ್ನು ಹೇಗೆ ಎದುರಿಸ್ತಾರೆ ಕಾನೂನಾತ್ಮಕವಾಗಿ ಅಂತ ನೋಡಬೇಕಾಗಿದೆ. ಅಂತರಾತ್ಮ ಪರಮಾತ್ಮ ಇದರ ನಡುವೆ ಕೋರ್ಟ್ ಕೊಡುವಂತಹ ಆದೇಶವು ಕೂಡ ಬಹಳ ಮುಖ್ಯ ಆಗುತ್ತೆ ಸಿ ಟಿ ರವಿಯವರ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ. ಇದಾಗಿತ್ತು ಇವತ್ತಿನ ಚದುರಂಗ. ನಮಸ್ಕಾರ.